1,47,000. JL Audio, one of the top line again. It's a 10-inch subwoofer ಹಾಕ್ಸಿರೋದು ಇದಕ್ಕೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಕರ್ನಾಟಕ, ನಮಸ್ತೆ ಬೆಂಗಳೂರು. ಲಾಸ್ಟ್ ಟೈಮ್ ಹೇಳಿದೆ ಈ ಕಾರ್ನು ರಿವ್ಯೂ ಮಾಡಬೇಕು ಅಂದ್ಬಿಟ್ಟು, ಬಟ್ ಅನ್ಫಾರ್ಚುನೇಟ್ ಆಗಿ ಬೆಳಿಗ್ಗೆ ಯಾವುದೋ ಕೆಲಸ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಆದರೂ ಇಲ್ಲ ಮಾಡಲೇಬೇಕು ಅಂದ್ಬಿಟ್ಟು ಯಾವುದೋ ಒಂದು ಖಾಲಿ ರೋಡ್ ಸಿಕ್ಕಿದೆ. ಸೊ ಆ ರೋಡಿಗೆ ಬಂದ್ಬಿಟ್ಟು ಗಾಡಿ ನಿಲ್ಲಿಸ್ಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹವೆವರ್ ಯಾರೂ ಇಲ್ಲ, ಕುನಾಲ್ ಅಥವಾ ಪ್ರೀತು ಯಾವಾಗಲೂ ಇರ್ತಾ ಇದ್ರ ಜೊತೆಗೆ. ಬಟ್ ಇವತ್ತು ನಾನೇ ಮಾಡಬೇಕು. ನಾವು ಮಾತಾಡ್ತಾ ಇರೋ ಗಾಡಿ ಅಥವಾ ನಮ್ಮ ಹತ್ರ ಇರೋ ಇನ್ನೊಂದು ಗಾಡಿ, ದಿಸ್ ಈಸ್ ಟೊಯೋಟಾ ಇನ್ನೋವಾ ಕ್ರೆಸ್ಟಾ. ಇದು 2022 ಮಾಡೆಲ್. ಸೊ ಏನ್ 22ಕ್ಕೆ ತಗೋಬಿಟ್ಟು ಇವಾಗ ಫುಲ್ ಶೋ ಕೊಡ್ತಾವನೆ ಅಂತ ಏನಿಲ್ಲ. ಕಾರು ಅಥವಾ ಬೈಕ್ಸ್ ಅಂದ್ರೆ ತುಂಬಾ ಇಷ್ಟ, ಸೊ ಶೇರ್ ಮಾಡ್ಕೊಳ್ಳೋಣ ಅಂತ. ಆದ್ರಿಂದ ಇವತ್ತು ವಿ ಗಾಟ್ ಟೊಯೋಟಾ ಇನ್ನೋವಾ ಕ್ರಿಸ್ಟಾ. ಅನ್ಸುತ್ತೆ ಎಲ್ಲರಿಗೂ ಏನು ಯಾರ ಹತ್ರ ಇಲ್ದಿರೋ ಕಾರು ಅನ್ಕೊಂಡು. ಯಾರ ಹತ್ರ ಇಲ್ದಿರೋ ಕಾರ್ ಅಂತ ಏನಂತಲ್ಲ, ಬಟ್ ದಿಸ್ ಇಸ್ ಒನ್ ಆಫ್ ದಿ ಕಾರ್ ವಿಚ್ ಸರ್ವೈವ್ಡ್ ಇನ್ ದ ಮಾರ್ಕೆಟ್ ಅಲ್ಲಿ ತುಂಬಾ 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 ವರ್ಷಗಳಿಂದ ಸರ್ವೈವ್ ಮಾಡಿದ ಗಾಡಿ. ಎಲ್ಲ ಪೊಲಿಟಿಷಿಯನ್ಸು ಅಥವಾ ಯಾವುದೇ ದೊಡ್ಡವರು ಯಾರ ಹತ್ರನೇ ಆಗಲಿ, ಅವ್ರ ಹತ್ರ ಯಾವುದೇ ಕಾರ್ ಇರಲಿ, ಲೆಟ್ಸ್ ಅಸ್ಯೂಮ್ ಅವ್ರ ಹತ್ರ ರೇಂಜ್ ರೋವರ್ ಇರ್ಬೋದು ಅಥವಾ ಲ್ಯಾಂಡ್ ರೋವರ್ ಇರ್ಬೋದು ಅಥವಾ ಯಾವುದಾದ್ರೂ ಆಗಲಿ, ಎಲ್ಲ ಗಾಡಿಗಳ ಜೊತೆ ಒಂದು ಇನೋವಾ ಇದ್ದೇ ಇರುತ್ತೆ. ಸೊ ಅದೇ ಥರ ನಾವೇನು ಆ ಲೆವೆಲ್ಗೆಲ್ಲ ಏನಿಲ್ಲ, ಬಟ್ ಸ್ಟಿಲ್ ವಿ ಡೂ ಹ್ಯಾವ್ ಇನೋವಾ ಕ್ರಿಸ್ಟಾ. ಸೊ ಅದನ್ನೇ ತೋರ್ಸೋಣ, ಒಂದು ಸಣ್ಣ ವಿಡಿಯೋ ಮಾಡೋಣ ಅನ್ಕೊಂಡು ಬಂದಿದ್ದೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ವೈಟ್ ಪ್ರಿಫರ್ ಮಾಡೋದು. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಅ ಪ್ರಾಪರ್ ವೈಟ್, ಇಟ್ ಈಸ್ ಅ ಪರ್ಲ್ ವೈಟ್, ಟಾಪ್ ಎಂಡ್ ಡೀಸೆಲ್ ವೇರಿಯಂಟು. ಅಫ್ಕೋರ್ಸ್ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಆಟೋಮ್ಯಾಟಿಕ್ ವೆಹಿಕಲ್ಸ್. ಐ ಆಮ್ ಆಲ್ವೇಸ್ ಅ ಫ್ಯಾನ್ ಆಫ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ವೆಹಿಕಲ್ ನೀವು ನೋಡ್ತಾ ಇರೋದು ಇದು 2.4 ವರ್ಷನ್. ಇಟ್ಸ್ ಎ ಝಿ ವೇರಿಯಂಟ್. ಅಂದರೆ ಝಿ ವೇರಿಯಂಟ್ ಅಂದರೆ ಎಲ್ಲ ಟಾಪ್ ಆಫ್ ದ ಲೈನ್ ಬರುತ್ತೆ ಯಾವಾಗ್ಲೂ. ಒಳಗಡೆ ನೋಡಿದ್ರೆ ವಿ ಹ್ಯಾವ್ ಡ್ರೈವರ್, ಪ್ಯಾಸೆಂಜರ್ ಆ್ಯಂಡ್ ದ ಕ್ಯಾಪ್ಟನ್ 2 seats ಆ್ಯಂಡ್ ದ ಲಾಸ್ಟ್ ರೋ ಚೈಲ್ಡ್ ಸೀಟ್ಸ್ ಥರನೇ ಬರೋದು. ಯಾಕೆಂದರೆ ಯಾವಾಗಲೂ ಟಾಪ್ ಎಂಡ್ಗೆ ಇದೊಂದೇ ಆಪ್ಷನ್ ಸ್ಟ್ರೇಟಾಗಿ ಕೊಡೋದು. ಹೌದು, ನೀವು ಚೇಂಜ್ ಮಾಡ್ಕೋಬೋದು. ಅಂದರೆ ಮಧ್ಯದ ಸೀಟ್ ಮಾತ್ರ ನೀವು ಬೆಂಚ್ ಸೀಟ್ ಹಾಕಿಸ್ಕೋಬೋದು. ಬಟ್ ಟಾಪ್ ಎಂಡ್ ವೇರಿಯಂಟಲ್ಲಿ ಅನ್ಫಾರ್ಚುನೇಟ್ಲಿ ಬರೋದು ಅದು ಒಂದೇ ಆಪ್ಷನ್ನು. 17-inch ಮ್ಯಾಗ್ ವೀಲ್ಸ್ ಕೊಟ್ಟಿರ್ತಾರೆ ಇದಕ್ಕೆ. ಎಲ್ಲ ಫುಲ್ ಶೋರೂಮ್ದೆ. ನಾನೇನು ಎಕ್ಸ್ಟ್ರಾ ಹಾಕ್ಸಿಲ್ಲ ಇದಕ್ಕೆ. ಒಂದೇ ಒಂದು ಸೂಪರ್ ಡೂಪರ್ ಎಕ್ಸ್ಟ್ರಾ ಫೀಚರ್ ಹಾಕ್ಸಿರೋದು ಅಂದರೆ ದ ಮ್ಯೂಸಿಕ್ ಸಿಸ್ಟಮ್. ನಾರ್ಮಲ್ ಆಗಿ ನಾನು ಯಾವುದೇ ಇನೋವಾ ಕ್ರಿಸ್ಟಾ ನಾಟ್ ಬೇರೆ ಗಾಡಿಗಳು, ಬಟ್ ಇನೋವಾ ಕ್ರಿಸ್ಟಾದಲ್ಲಿ ನಾನು ಯಾವತ್ತೂ ಯಾರು ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರೋದು ವಿತ್ ಸಬ್ವೂಫರ್ಸ್ ಅದು ಇದು ಅಂತ ಯಾವುದು ನೋಡಿಲ್ಲ. ನಾನು ಇದಕ್ಕೆ ಅಥವಾ ಇನ್ಸ್ಪೈಟ್ ನಾನು ಅನ್ನೋದಕ್ಕಿಂತ ನಮ್ಮ ಬ್ರದರ್, ನಮ್ಮ ಅಣ್ಣ, ಅವರಿಗೆ ತುಂಬ ಮ್ಯೂಸಿಕ್ ಇಷ್ಟ. ಮ್ಯೂಸಿಕ್ ಸಿಸ್ಟಮ್ ಅಂದರೆ ಅವ್ರಿಗೆ ತುಂಬ 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 ಇಷ್ಟ. ಸೊ ಅದಕ್ಕೆ ಅವರು ಗಾಡಿ ಬಂದಿದ್ದೆ ತೊಗೊಂಡೋಗಿ ಒಂದು ಸೂಪರ್ ಡೂಪರ್ ಸಿಸ್ಟಮ್ ಹಾಕ್ಸ್ಕೊಂಬಂದರು. ಸೊ ದ್ಯಾಟ್ ಈಸ್ ಐ ವಿಲ್ ಶೋ ಇಟ್. ದಿಸ್ ಈಸ್ JL Audio, ಒನ್ ಆಫ್ ದ ಟಾಪ್ ಲೈನ್ ಅಗೇನ್. ಇಟ್ಸ್ ಅ 10-inch ಸಬ್ವೂಫರ್ ಹಾಕ್ಸಿರೋದು ಇದಕ್ಕೆ. ನಾನು ಯಾವಾಗಲೂ ಹೆಡ್ ಯೂನಿಟ್ ಯಾವಾಗಲೂ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ನೀವು i20 ನೋಡಿದ್ರು ಅಷ್ಟೇ. i20 ಆ್ಯಕ್ಚುಲಿ ಸಿಸ್ಟಮ್ ಇದೆ. ನಾನು i20 ಸಿಸ್ಟಮ್ ಯಾವತ್ತೂ ಅದನ್ನ ತೋರಿಸೋದೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಯಾವತ್ತಾದರೂ ಚಾನ್ಸ್ ಸಿಕ್ಕಿದ್ರೆ ನಾನು ಮಾಡ್ತೀನಿ. ಸೊ ಹೆಡ್ ಯೂನಿಟ್ ಏನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಏನಿದ್ರು ಬರೀ ಸ್ಪೀಕರ್ಸ್, ವೈರಿಂಗ್ ಕಿಟ್, ಡ್ಯಾಂಪಿಂಗ್ ಮಾಡಿಸಿರ್ತೀನಿ ಯಾವಾಗಲೂ ಗಾಡಿಗಳಿಗೆ.
ಸೊ ಇದಕ್ಕೂ ಅಷ್ಟೇ ಆಗಿರೋದು. ಸ್ಪೀಕರ್ಸ್ ಬಂದ್ಬಿಟ್ಟು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಕೆಳಗಡೆ ಲಿಂಕ್ ಹಾಕಿರ್ತೀನಿ ಅಥವಾ ಕೆಳಗಡೆ ಬರ್ದಿರ್ತೀನಿ, ನೋಡ್ಕೊಳ್ಳಿ. ಯಾಕೆಂದ್ರೆ ಇವಾಗ್ಲೂ ನನಗೂ ಗೊತ್ತಿಲ್ಲ. ಹುಚ್ಚ ಬಿಡಿದೀನಿ. ಆಮೇಲೆ ಎಡಿಟಿಂಗ್ ಅಲ್ಲಿ ನೋಡ್ಕೊಳ್ಳಿ. ಹವೆವರ್ ಒನ್ ಆಫ್ ದ ಟಾಪ್ ಲೈನ್ ಸ್ಪೀಕರ್ಸ್ ಹಾಕ್ಸಿರೋದು ಇದಕ್ಕೂ. ಪ್ರೈಸ್ ಹೇಳಬೇಕು ಅಂದರೆ ಸೊ ಟೋಟಲ್ ಆಗಿ 1,47,000 ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. 1,47,000 ಆಯಿತು, ಇನ್ಕ್ಲೂಡಿಂಗ್ ಸಬೂಫರ್ ಸೇರಿಸಿ. ಕೆಲವ್ರು ಅನ್ಕೋಬೋದು ಬೇಕಾ ಇವೆಲ್ಲ ಅಂತ. ಹೌದು ಸ್ವಾಮಿ, ನಮಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ನಾವು ಹಾಕ್ಕೊಂತೀವಿ, ನಾವು ಕೇಳ್ತೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೌಂಡ್ ಸಿಸ್ಟಮ್ ಹಾಕ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಹೊಟ್ಟೋಗ್ಬಿಟ್ರೆ ಚೆನ್ನಾಗಿರಲ್ಲ. ಹೆಂಗೆ ಬರುತ್ತೆ ಅನ್ನೋದು ಒಂದ್ಸತಿ ಕೇಳಿಸ್ಬಿಡ್ತೀನಿ. ಇಯರ್ಫೋನ್ಸ್ ಪ್ರಿಫರಬಲಿ ಇಯರ್ಫೋನ್ಸ್ ಹಾಕೊಳ್ಳಿ, ತುಂಬ ಚೆನ್ನಾಗಿ ಕೇಳಿಸುತ್ತೆ. 2022 ಮಾಡೆಲ್ ಕಾರ್ಗಳೆಲ್ಲ BS6 ಬರುತ್ತೆ. BS6 ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅದು ಏನಕ್ಕೆ ಬೇಕಾಗಿತ್ತು ಅಂತಲೂ ನನಗೆ ಗೊತ್ತಿಲ್ಲ. DPF ಅಂದ್ಬಿಟ್ಟು ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಡೀಸೆಲ್ ಪರ್ಟಿಕ್ಯುಲೇಟ್ ಫಿಲ್ಟರ್ ಅಂದ್ಬಿಟ್ಟು. ಅದ್ರದ್ದು ಫುಲ್ ಅಬ್ರಿವೇಷನ್ ಅದ್ರದ್ದು. ಏನು ಮಾಡುತ್ತೆ DPF ಅಂದರೆ, ಡೀಸೆಲ್ ಯಾವುದೇ ಡೀಸೆಲ್ ಹಾಕಿದ್ರು ಅದರಲ್ಲಿ ಏನು ವೇಸ್ಟೇಜ್ ಅಥವಾ ಇಂಪ್ಯೂರಿಟೀಸ್ ಅಂತ ಏನಾದರೂ ಇದ್ದರೆ ಡೀಸೆಲಲ್ಲಿ, ಅದು DPF ಏನು ಮಾಡುತ್ತೆ, ಅದನ್ನು ಕವರ್ ಅಂದರೆ ಅದನ್ನು ಫಿಲ್ಟರ್ ಮಾಡುತ್ತೆ. ಅದನ್ನು ಫಿಲ್ಟರ್ ಮಾಡಿ ಫುಲ್ ಬರ್ನ್ ಮಾಡಿಬಿಡುತ್ತೆ, ಒಳಗಡೆನೆ ಬರ್ನ್ ಮಾಡಿಬಿಡುತ್ತೆ. ಯಾಕೆ ಅದನ್ನು ಮಾಡಿದ್ದು ಅಂದರೆ, ಯಾವುದೇ ಡೀಸೆಲ್ ಗಾಡಿಗಳಿಂದ ಹೊಗೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ DPF ಅನ್ನೋ ಒಂದು ಸಿಸ್ಟಮ್ನ ಆ್ಯಡ್ ಮಾಡಿದ್ದಾರೆ. ಈ ಕಾರಲ್ಲಿ ಎಸ್ಪೆಷಲಿ ನನಗೆ ತುಂಬಾ ಪ್ರಾಬ್ಲಮ್ ಆಯ್ತು ಅದು. ಏಕೆಂದರೆ ಪ್ರತಿ ಒಂದು 2000 ಕಿಲೋಮೀಟರ್ಸ್ ಆಗಿದ್ದೇ ಸಾಕು, DPF ಫುಲ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಗಾಡಿ ಇಂಜಿನ್ ಚೆಕ್ ಲೈಟ್ ಬಂದ್ಬಿಡುತ್ತೆ. ಅಕಸ್ಮಾತ್ ಅದು ಪರ್ಟಿಕ್ಯುಲೇಟರ್ ಸರಿಯಾಗಿ ಕೆಲಸ ಮಾಡದೆ ಫುಲ್ಲು ಫುಲ್ ಫಿಲ್ ಆಗಿಬಿಟ್ರೆ ಇಂಜಿನ್ ಚೆಕ್ ಲೈಟ್ ಆನ್ ಆಗುತ್ತೆ. ತಿರ್ಗಾ ಶೋರೂಮಿಗೆ ತೊಗೊಂಡೋಗೇ ರೆಡಿ ಮಾಡಿಸ್ಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸದ್ಯಕ್ಕೆ ನನಗದಾಗಿದ್ದು ತೊಗೊಂಡಿದ್ದು 1 ವರ್ಷದಲ್ಲೇ ನನಗೆ ಆಲ್ಮೋಸ್ಟ್ ಒಂದು 6 ಸತಿ ಪ್ರಾಬ್ಲಮ್ ಆಯ್ತದು. ರೀಜನ್ರೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಬಟನ್ ಕೊಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ ಆಗಿ ಆ ಬಟನ್ನು ಎಲ್ಲಿ ವರ್ಕ್ ಆಗುತ್ತೋ ಏನು ಕತೆನೋ ನನಗೆ ಗೊತ್ತಿಲ್ಲ. ಟೊಯೋಟಾದವ್ರು ಯಾರಾದರೂ ಇದ್ದರೆ ಇದ್ರ ಮೇಲೆ ಏನಾದರೂ ಒಂದು ಕಾಮೆಂಟ್ಸ್ ಏನಾದರೂ ಹಾಕಂಗಿದ್ರೆ ಹಾಕ್ಬೋದು. ನನಗೂ ಸ್ವಲ್ಪ ಅರ್ಥ ಆಗಂಗೆ ಹೇಳಿದ್ರೆ ಒಳ್ಳೆಯದು. ಸೊ ಅದು ಒಂದು ಬಿಟ್ಟರೆ, ಬಟ್ ಅದಾದಮೇಲೆ ನಾನು ಮತ್ತೆ ಹೋಗಿ ಆಯಿತು, ಒಂದು 6 ಟೈಮ್ಸ್ ಏನೋ ಆಗಿತ್ತು, 6-7 ಟೈಮ್ಸ್ ಏನೋ ಆಗಿತ್ತು ಆ ಥರ ಇಶ್ಯೂ. ಸೊ ನಾನು ಹೋಗಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ, ಅವ್ರ ಇಂಜಿನಿಯರ್ಗಳ ಹತ್ರ ಮಾತಾಡಿ ಅದನ್ನು ಸಾರ್ಟ್ ಔಟ್ ಮಾಡಿಸಿದ್ದೀನಿ. ಇವಾಗ ಯಾವುದೇ ಥರ ಪ್ರಾಬ್ಲಮ್ಸ್ ಬರ್ತಾ ಇಲ್ಲ. ಈವನ್ ಇಫ್ ಅಟ್ ಆಲ್ ದಟ್ ಇಸ್ 2000 ಕಿಲೋಮೀಟರ್ಸ್ ವಾಟ್ ಎವರ್ ಇಟ್ ಇಸ್, ಯಾವ ಥರದ್ದು ಪ್ರಾಬ್ಲಮ್ ಬರ್ತಾ ಇಲ್ಲ. ಹೌ ಎವರ್ ಏನೇ ಆದ್ರೂ ನೀವು ಅಷ್ಟೇ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಆ್ಯಡ್ ಬ್ಲೂ ಅನ್ನೋದು ಇನ್ನೊಂದು ತಲೆನೋವು ಕೆಲಸ. ಸೊ ಡೀಸೆಲ್ ಹಾಕ್ಸಿದ ಅಂದರೆ ಪ್ರತಿ 2-2.5 ಸಾವಿರ ಕಿಲೋಮೀಟರ್ಗೆ ಹ್ಯಾಡ್ ಬ್ಲೂ ಖಾಲಿ ಆಗ್ತಾ ಇರುತ್ತೆ. ಸೊ ಆ್ಯಡ್ ಬ್ಲೂ ಫಿಲ್ ಮಾಡಿಸ್ಕೋಬೇಕು. ದಯವಿಟ್ಟು ಯಾರಾದರೂ BS6 ಓಡಿಸೋರು, ಅದರ ಎಸ್ಪೆಷಲಿ ಡೀಸೆಲ್ ವೆಹಿಕಲ್ಸ್ ಯಾರಾದರೂ ಇಟ್ಟಿದ್ರೆ, ಸೊ ಆ್ಯಡ್ ಬ್ಲೂ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಏಕೆಂದರೆ ಲಾಂಗ್ ಡ್ರೈವ್ಸ್ ಹೋದವಾಗ ಸಖತ್ ಪ್ರಾಬ್ಲಮ್ ಆಗುತ್ತೆ ಅದು. ಏಕೆಂದರೆ ಆ್ಯಡ್ ಬ್ಲೂ ಇಲ್ಲ ಅಂದರೆ ತಿರ್ಗಾ ಅದು ಇಶ್ಯೂ ಆಗುತ್ತೆ, ಇಂಜಿನ್ ಪ್ರಾಬ್ಲಮ್ ಬರುತ್ತೆ, ಸ್ಮೋಕು ಸರಿಯಾಗಿ ಬರ್ನ್ ಆಗಲ್ಲ. ಸೊ ಆ ಥರದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ. ಹೌ ಎವರ್ ಅದನ್ನು ಬಿಟ್ಟರೆ ಗಾಡಿ ಗನ್ನು ಗುರು. ಅವನ ಅಜ್ಜಿ ಹೈವೇಲಿ ಎತ್ಕೊಂಡು ಹೋಗ್ತಾ ಇದ್ರೆ ಅವನ ಇದ್ರ ಮುಂದೆ ಯಾವ ಗಾಡಿನೂ ಬರಲ್ಲ. ಹೌದು, ಫಾರ್ಚುನರ್ ಬರ್ಬೋದು,
ಆದರೆ ಹೌದು ನಮಗೂ ಇಷ್ಟನೇ ಫಾರ್ಚುನರು. ಬಟ್ ನಾವು ಏನಕ್ಕೆ ಇನೋವಾ ತಗೊಂಡ್ವಿ, ಈಗ ನಮ್ಮ ತಾಯಿಯವ್ರಿಗೆಲ್ಲ ಫಾರ್ಚುನರಲ್ಲಿ ಹತ್ತಕ್ಕಾಗೋದಿಲ್ಲ. ಅದನ್ನು ಟೆಸ್ಟ್ ಮಾಡಿ ಚೆಕ್ ಮಾಡಿದ್ವಿ. ಸೊ ಫಾರ್ಚುನರಲ್ಲಿ ನಮ್ಮ ತಾಯಿ ಅಥವಾ ನಮ್ಮ ಚಿಕ್ಕಮ್ಮ ಅವ್ರುಗಳೆಲ್ಲ ಯಾರೂ ಹತ್ತಕ್ಕಾಗಲ್ಲ. ಸೊ ನಾವು ಅಥವಾ ನಮ್ಮ ಅಣ್ಣ ಎಸ್ಪೆಷಲಿ, ಯಾಕೆಂದರೆ ಅವರೇ ಇದಕ್ಕೆ ಡಿಸಿಷನ್ ಮೇಕರು. ಸೊ ಅವರು ಇಲ್ಲ ಇನೋವಾ ತೊಗೊಳ್ಳೋಣ ಅಂದ್ಬಿಟ್ಟು ಇನೋವಾ ತೊಗೊಂಡಿದ್ದು. ಇನ್ನೊಂದು ಸೂಪರ್ ಡೂಪರ್ ಫೀಚರ್ ಇದೆ, ಪವರ್ ಮೋಡ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ 2 ಮೋಡ್ ಇದೆ, ಒಂದು ಈಕೋ ಮೋಡ್ ಇದೆ, ಒಂದು ಪವರ್ ಮೋಡ್ ಇದೆ. ಪವರ್ ಮೋಡ್ಗೆ ಹಾಕೋಬಿಟ್ರೆ ನಿಮ್ಮ ಡೀಸೆಲ್ ಟ್ಯಾಂಕ್ನ ಮರ್ತೋಗ್ಬಿಡಿ, ಎಷ್ಟು ಮೈಲೇಜ್ ಕೊಡ್ತಿದೆ ಅನ್ನೋದು ಬಿಟ್ಬಿಡಿ, ಅದೆಲ್ಲ ಮರ್ತೋಗ್ಬೇಕು. ಯಾಕೆಂದರೆ ಒಳ್ಳೆ ನೀರು ಕುಡ್ದು ಬಿಸಾಕುತ್ತೆ, ಬಟ್ ಗಾಡಿ ಮಾತ್ರ ರಾಕೆಟ್ ಹೋದಂಗೆ ಹೋಗ್ಬಿಡುತ್ತೆ. ಅದೊಂದು ಸೂಪರ್ ಡೂಪರ್ ಫೀಚರ್ ಇದೆ. ಸೊ ಪವರ್ ಮೋಡ್ ಹಾಕ್ಕೊಂಡು ಅಕಸ್ಮಾತ್ ಯಾರಾದರೂ ಗಾಡಿ ಓಡಿಸ್ತಾ ಇದ್ರೆ ತುಂಬಾ ಕೇರ್ಫುಲ್ ಆಗಿರಿ, ಯಾಕೆಂದರೆ ಗಾಡಿ ಕೈಗೆ ಸಿಗದಿರೋಂಗೆ ಹೋಗುತ್ತೆ. ಸೊ ಅದೊಂದು ಬೆಸ್ಟ್ ಫೀಚರ್ ಅಥವಾ ಸೂಪರ್ ಡೂಪರ್ ಫೀಚರ್ ಅಂತ ನನಗನ್ಸುತ್ತೆ. ನಿನಗೆ ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ಇದ್ರ ಮುಂದೆ ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ನೋಡ್ತಾ ಇರೋ ಪ್ರಕಾರ ಅಲ್ಲೇ ತೋರಿಸ್ತಾ ಇದೆ ಲೇಟೆಸ್ಟ್ ಆವ್ರೇಜ್ ಎಷ್ಟು ಕೊಡ್ತಾ ಇದೆ ಮೈಲೇಜ್ ಅಂದ್ಬಿಟ್ಟು 11.4 ತೋರಿಸ್ತಾ ಇದೆ. ನನಗೆ ಗೊತ್ತಿರೋಂಗೆ ಇನೋವಾದಲ್ಲಿ ಇದೇ ಬೆಸ್ಟು ಅನಿಸುತ್ತೆ. ನಾವು ವಿಡಿಯೋ ಮಾಡೋ ಜಾಗಗಳು ಮೋಸ್ಟ್ ಪ್ರಾಬಬ್ಲಿ ಯಾವಾಗಲೂ ಹಿಂಗೆ ಇರ್ತದೆ. ಟೈಮು ನನಗೆ ಗೊತ್ತಿರೋಂಗೆ ಇವಾಗ ಕ್ಲೋಸ್ ಟು 9-9:30 ಆಗಿರುತ್ತೆ. 9:30 ಬೆಂಗಳೂರಲ್ಲಿ ಈ ಥರ ರೋಡು ಸಿಗೋದು ಸ್ವಲ್ಪ ಕಷ್ಟ, ಖಾಲಿಯಾಗಿರೋದು. ಆದರೂ ನಾವು ಹೆಂಗೋ ಮಾಡ್ಕೊಂಡು ಹುಡ್ಕೊಂಡು ಒಂದು ರೋಡ್ ಹಾಕೊಂಡ್ಬಿಡ್ತೀವಿ. That is Toyota Innova Cresta 2022 model. ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ನಿಲ್ಲಿಸ್ತೀನಿ. ಥ್ಯಾಂಕ್ ಯು.